ಕರ್ತನನ್ನು ನಿರೀಕ್ಷಿಸುವವರು shall renew their strength and fly high. ಅವರು ಬಲವನ್ನು ಹೊಂದಿಕೊಂಡು ಮೇಲಕ್ಕೆ ಹಾರುವರು. சொல்லுங்க மேலே. ಹೇಳ್ರಿ ಮೇಲೆ. Amen. To lift you up. ನಿಮ್ಮನ್ನು ಮೇಲೆ ಎತ್ತಲಿಕ್ಕೆ God gives you an opportunity. ದೇವರು ನಿಮಗೆ ಅವಕಾಶಗಳನ್ನ ಕೊಡ್ತಾರೆ. ಎಲ್ಲರೂ சொல்லுங்க opportunity. ಹೇಳ್ರಿ ಅವಕಾಶಗಳು. சொல்லுங்க ಸಂದರ್ಭங்களை ಉಂಟಾக்குகிறார். ಆತನು ಅದಕ್ಕಾಗಿ ಸಂದರ್ಭಗಳನ್ನು ಉಂಟು ಮಾಡ್ತಾರೆ. The Bible says. ಸತ್ಯವೇದ ಹೇಳ್ತದೆ. Amen. He is a God of opportunities. ಆತನು ಸಂದರ್ಭಗಳನ್ನು ಕೊಡುವಂತ ದೇವರು. Amen. David went to Amen his brothers. ದಾವೀದನು ತನ್ನ ಸಹೋದರರ ಬಳಿಯಲ್ಲಿ ಹೋಗ್ತಾ There God ಇದ್ದಾನೆ. gave him an opportunity to Amen fight against Goliath. ಅಲ್ಲಿ ಗೋಲಿಯಾತನಿಗೆ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ದೇವರು ಅವನಿಗೆ ಅವಕಾಶವನ್ನು ಕೊಡ್ತಾರೆ. ಅಲ್ಲಿ Saul went in search of his donkeys. ಸೌಲನು ತನ್ನ ಕತ್ತೆಗಳನ್ನು ಹುಡುಕೊಂಡು ಹೋದನು. There God gave an opportunity to meet the prophet of God. ಅಲ್ಲಿ ದೇವರ ಪ್ರವಾದಿಯನ್ನು ಸಂಧಿಸುವಂತ ಒಂದು ಅವಕಾಶವನ್ನು ದೇವರು ಸೌಲನಿಗೆ ಕೊಟ್ಟರು. Where God turned his life upside down. ಅವನ ಜೀವಿತವನ್ನೇ ದೇವರು ತಲೆಕೆಳಗಾಗಿ How ಮಾರ್ಪಡಿಸಿಬಿಟ್ರು. many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. I prophesy. ನಾ ಪ್ರವಾದಿಸ್ತೇನೆ. Your opportunity is coming. ನಿಮ್ಮ ಅವಕಾಶ ಬರ್ತಾ ಇದೆ. God is bringing you a greater opportunity. ದೇವರು ನಿಮಗಾಗಿ ಒಳ್ಳೆಯ ಸಂದರ್ಭಗಳನ್ನು ತರ್ತಾ எவ்வளவு ಇದ್ದಾರೆ. பேர் ஆமென் சொல்றீங்க? ಎಷ್ಟು ಜನ ಆಮೆನ್ You ಅಂತೀರಾ? may say, ನೀವು ಹೇಳಬಹುದು everything is blocked, Lord. ಎಲ್ಲವೂ ತಡೆ ಮಾಡಲ್ಪಟ್ಟಿದೆ. Everywhere I see Satan working in every area. ಎಲ್ಲಿ ನೋಡಿದ್ರು ಸೈತಾನ ವಿರುದ್ಧವಾಗಿಯೇ ಕಾರ್ಯ ಮಾಡ್ತಾ ಇದ್ದಾನೆ. But I prophesy. ಆದ್ರೆ ನಾ ಪ್ರವಾದಿಸ್ತೇನೆ. Soon an open door will come in front of you. ಬೇಗನೆ ನಿಮ್ಮ ಮುಂದೆ ತೆರೆಯಲ್ಪಟ್ಟ ದ್ವಾರ ಬರ್ಲಿಕ್ಕಿದೆ. He is a God who can take control over your situation, take control over your atmosphere. ದೇವರು ಎಲ್ಲ ಪರಿಸ್ಥಿತಿಗಳನ್ನು ಎಲ್ಲ ವಾತಾವರಣವನ್ನು ಸಂಪೂರ್ಣವಾಗಿ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂತ ದೇವರು. Amen. There was one woman. ಅಲ್ಲಿ ಒಂದು ಹೆಣ್ಣು ಮಗಳಿದ್ದಾಳೆ. Amen. She was completely, amen, lost her hope. ಆಕೆ ಎಲ್ಲ ನಿರೀಕ್ಷೆಯನ್ನು ಕಳೆದುಕೊಂಡವಳು. She was a woman with a blood issue. ಆಕೆಗೆ ರಕ್ತ ಕುಸುಮ ರೋಗ. She tried every doctor. ಆಕೆ ಎಲ್ಲ ವೈದ್ಯರ ಬಳಿಗೆ Spent ಹೋದ್ಲು. all her money. ಎಲ್ಲ ಹಣವನ್ನು ಕಳೆದುಕೊಂಡ್ಲು. But ಆದ್ರೆ that day God gave her an opportunity. ಆ ದಿನ ದೇವರು ಆಕೆಗೆ ಒಂದು ಅವಕಾಶವನ್ನು One ಕೊಟ್ಟರು. opportunity. ಒಂದು ಅವಕಾಶ. Jesus of Nazareth ನಾಜರೇತಿನ ಯೇಸು came through her, amen, path. ಆ ಒಂದು ಮಾರ್ಗದಲ್ಲಿ ಆತನು ನಡೆದು Through her ಬಂದನು. street. ಆಕೆಯ ದಾರಿ ಆ ಒಂದು ದಾರಿಯಲ್ಲಿ Amen. ಆತನು What ನಡೆದು did her ಬಂದನು. do? ಆಕೆ ಏನು She ಮಾಡಿದ್ಲು? utilized that opportunity. ಆ ಅವಕಾಶವನ್ನು ಸದುಪಯೋಗ She ಪಡಿಸಿಕೊಂಡ್ಲು. utilized that opportunity. ಆಕೆ ಅವಕಾಶವನ್ನು ಉಪಯೋಗಿಸಿಕೊಂಡ್ಲು. She said, ಸತ್ಯವೇದ ಹೇಳ್ತದೆ, come what may. ಏನೇ ಬರ್ಲಿ, Come what may. ಏನೇ ಆಗ್ಲಿ, I will use this opportunity. ನಾನು ಈ ಅವಕಾಶವನ್ನು ಉಪಯೋಗಿಸಿಕೊಳ್ತೇನೆ. I will anyhow receive the healing. ಏಕಾದ್ರೂ ಆ ಸ್ವಸ್ಥತೆಯನ್ನು ನಾನು ಇದನ್ನು ಹೊಂದಿಕೊಂಡೇ As a ಹೊಂದಿಕೊಳ್ಳುತ್ತೇನೆ. prophet of living God, ಜೀವ ಸ್ವರೂಪನಾದ ದೇವರ I ಪ್ರವಾದಿಯಾಗಿ prophesy. ನಾ ಪ್ರವಾದಿಸ್ತೇನೆ. something is coming on the way. ಏನೋ ಒಂದು ಮಾರ್ಗದಲ್ಲಿ ಬರ್ತಾ ಇದೆ. Something is coming on the way. ಏನೋ ಒಂದು ಮಾರ್ಗದಲ್ಲಿ ಅದು ಬರ್ತಾ What ಇದೆ. is that going to do? ಇದು ನಿಮ್ಮ ಜೀವಿತದಲ್ಲಿ ಏನ್ ಮಾಡ್ಲಿಕ್ಕಿದೆ? Amen. Your future shall be settled with that single door. ನಿಮ್ಮ ಒಂದು ಭವಿಷ್ಯವು ಅದು ಹಾಗೆ ಸೆಟ್ಲ್ ಆಗ್ಲಿಕ್ಕಿದೆ. Are you here with me? ನೀವು ನನ್ನೊಂದಿಗಿದ್ದೀರಾ? Are you here with me? ನೀವು ನನ್ನೊಂದಿಗಿದ್ದೀರಾ? Your future shall be settled when God opens a door. ದೇವರು ದ್ವಾರವನ್ನು ತೆರೆಯುವಾಗ ನಿಮ್ಮ ಭವಿಷ್ಯಗಳು ಹಾಗೆ ಸೆಟ್ಲ್ ಆಗ್ಲಿಕ್ಕಿದೆ. ವಿಶ್ವಾಸಿಕರವங்க ஒரு அல்லேலூயா சொல்லுங்க. ನಂಬುವವರೆಲ್ಲ ಒಂದು ಹಲ್ಲೆಲೂಯಾ ಹೇಳಿ. ವಿಶ್ವಾಸಿಕರವங்க அல்லேலೂயா சொல்லுங்க. ನಂಬುವವರೆಲ್ಲ ಒಂದು ಹಲ್ಲೆಲೂಯಾ ಹೇಳಿ. It may be this week. ಅದು ಈ ವಾರದಲ್ಲೇ ಇರಬಹುದು. It may be this coming, amen, month. ಈ ಬರುವಂತ ತಿಂಗಳಲ್ಲಿ ಇರಬಹುದು. Amen. God give you opportunities, open doors for you. ದೇವರು ನಿಮಗಾಗಿ ಅವಕಾಶಗಳನ್ನು ತೆರೆದ ದ್ವಾರಗಳನ್ನು ಆತನು ತರ್ತಾ ಇದ್ದಾನೆ. எவ்வளவு பேர் என்னோட சேர்ந்து ஆமென் சொல்றீங்க? ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೆನ್ ಅಂತೀರಾ? Hallelujah. Hallelujah.